ಎಂಬುದಾಗಿ ನೀವೆಲ್ಲರೂ ಸಹ ಶೃಂಗೇರಿಗೆ ಬಂದು ಪ್ರಾರ್ಥನೆ ಮಾಡಿದ್ದೀರಿ. ಅದರಂತೆ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ನಿಮ್ಮೆಲ್ಲರ ಒಂದು ಆ ಭಗವಂತನಲ್ಲಿರ್ತಕ್ಕಂತಹ ಭಕ್ತಿ ಹಾಗೂ ಗುರುಭಕ್ತಿ ಇದನ್ನೆಲ್ಲದನ್ನು ನೋಡಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಬಿಂದುಮಾಧವ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ್ದೇವೆ. ವಿಶೇಷವಾಗಿ ನಾವು ಈ ದೇವಸ್ಥಾನಕ್ಕೆ ಬರಬೇಕು ಎಂಬುದಾಗಿ ನೀವೆಲ್ಲರೂ ಸಹ ಶೃಂಗೇರಿಗೆ ಬಂದು ಪ್ರಾರ್ಥನೆ ಮಾಡಿದ್ದೀರಿ. ಅದರಂತೆ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ನಿಮ್ಮೆಲ್ಲರ ಒಂದು ಆ ಭಗವಂತನಲ್ಲಿರ್ತಕ್ಕಂತಹ ಭಕ್ತಿ ಹಾಗೂ ಗುರುಭಕ್ತಿ ಇದನ್ನೆಲ್ಲದನ್ನು ನೋಡಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಈ ಒಂದು ದೇವಸ್ಥಾನದಲ್ಲಿ ತುಂಬಾ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನು, ಉತ್ಸವ, ಪೂಜೆ ಇತ್ಯಾದಿಗಳನ್ನೆಲ್ಲದನ್ನೂ ಸಹ ವಿಶೇಷವಾಗಿ ಮಾಡಿಕೊಂಡು ಬರ್ತಾ ಇದ್ದೀರಿ. ಪ್ರಾಚೀನ ಕಾಲದಿಂದಲೂ ಸಹ ಹಿಂದಿನವರೆಲ್ಲರೂ ಸಹ ಯಾವ ಶ್ರದ್ಧಾ ಭಕ್ತಿಗಳಿಂದ, ಯಾವ ಕ್ರಮದಿಂದ ಈ ದೇವರನ್ನು ಆರಾಧಿಸ್ತಾ ಬಂದಿದ್ದಾರೋ ಅದೇ ಒಂದು ಕ್ರಮದಲ್ಲಿ ಹಾಗೆಯೇ ನೀವು ಸಹ ಅದನ್ನು ಆರಾಧಿಸಿಕೊಂಡು ಬರ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ನಮ್ಮ ಈ ಸನಾತನ ಹಿಂದೂ ಧರ್ಮ ಅನ್ನೋದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಧರ್ಮ. ಈ ಒಂದು ಧರ್ಮದಲ್ಲಿ ಭಗವಂತನ ಒಂದು ಆರಾಧನೆಗೆ ಅಪಾರವಾದಂತಹ ಒಂದು ಪ್ರಾಶಸ್ತ್ಯ ಇದೆ. ಭಗವದ್ ಆರಾಧನೆಯನ್ನ ನಮಗಿರುವಂತಹ ಎಷ್ಟೇ ಕೆಲಸಗಳು ಏನೇ ಇದ್ರೂ ಸಹ ಒಬ್ಬೊಬ್ಬರಿಗೂ ಬೇರೆ ಬೇರೆ ಕೆಲಸಗಳು, ಜವಾಬ್ದಾರಿಗಳು, ಲೌಕಿಕವಾದಂತಹ ಪ್ರಪಂಚದಲ್ಲಿ ಎಷ್ಟೇ ಕೆಲಸಗಳು ಏನೇ ಇದ್ರೂ ಸಹ ನಮಗೆ ಸಿಗುವಂತಹ ಸ್ವಲ್ಪ ಸಮಯವನ್ನಾದರೂ ಆ ಭಗವಂತನ ಆರಾಧನೆಗೆ, ಭಗವತ್ ಚಿಂತನೆಗೆ ಖಂಡಿತವಾಗಿಯೂ ನಾವು ವಿನಿಯೋಗ ಮಾಡಬೇಕು. ಆ ಭಗವಂತನ ಅನುಗ್ರಹಕ್ಕೆ ಎಲ್ಲರೂ ಸಹ ಪಾತ್ರರಾಗಬೇಕು. ಎಂತಹ ಒಂದು ಪರಿಸ್ಥಿತಿಯಲ್ಲೂ ಸಹ ಇದನ್ನು ನಾವು ಬಿಡಬಾರದು. ಇದನ್ನು ಪ್ರತಿಯೊಬ್ಬರು ಸಹ ಚೆನ್ನಾಗಿ ಜ್ಞಾಪಕ ಇಟ್ಟುಕೊಡಬೇಕು. ಇದನ್ನೇ ಶಂಕರಾಚಾರ್ಯರು ನಮ್ಮ ಈ ಹಿಂದೂ ಧರ್ಮವನ್ನ ಉದ್ಧಾರ ಮಾಡಿ ಎಲ್ಲರಿಗೂ ಸಹ ಮಾರ್ಗವನ್ನು ತೋರಿಸಿದಂತಹ ಶಂಕರಾಚಾರ್ಯರು ಈ ಒಂದು ವಿಷಯವನ್ನೇ ಒಂದು ಕಡೆ ಹೇಳ್ತಾ ತುಂಬಾ ಪ್ರಸಿದ್ಧವಾದಂತಹ ಮಾತು, ತುಂಬಾ ಜನ ಕೇಳಿರ್ತೀರಿ. ಏನು ಅಂತಂದ್ರೆ ಶಂಕರರು ಹೇಳಿದಂತಹ ಮಾತು, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮದೇ ಅಂತ. ಏನಿದ್ರ ಅರ್ಥ ಅಂತಂದ್ರೆ ಸುಮ್ಮನೆ ವ್ಯರ್ಥವಾದಂತಹ ವಿಷಯಗಳಿಗಾಗಿ, ವ್ಯರ್ಥವಾದಂತಹ ಕೆಲಸಗಳಿಗಾಗಿ ನೀನು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಿ, ನೀನು ಮೂಢನಾಗಿದ್ದಿ. ಮೂಢ ಅಂತಂದ್ರೆ ಏನು? ವ್ಯರ್ಥವಾದ ಕೆಲಸಗಳನ್ನು ಮಾಡುವವನು, ಏನಿದೆಯೋ ಅದನ್ನು ತಪ್ಪಾಗಿ ತಿಳ್ಕೊಳ್ಳುವವನು, ಹೀಗೆಲ್ಲ ಮಾಡುವವರನ್ನು ಮೂಢರು ಎಂಬುದಾಗಿ ಹೇಳ್ತಾರೆ. ಅಥವಾ ಏನ್ ತಿಳ್ಕೊಳ್ಬೇಕಾಗಿದೆಯೋ ಅದನ್ನು ಸರಿಯಾಗಿ ತಿಳ್ಕೊಳ್ಳದೆ ಏನೇನೋ ಮಾಡುವವರನ್ನು ಮೂಢರು ಎಂಬುದಾಗಿ ಹೇಳ್ತಾರೆ. ಶಂಕರರು ಇಲ್ಲಿ ಹೇಳಿದ್ದಾರೆ, ನೀನು ಮೂಢನ ಹಾಗೆ ಏನ್ ಮಾಡಬೇಕಾಗಿದೆಯೋ ವಾಸ್ತವವಾಗಿ ಯಾವುದರಿಂದ ನಿಜವಾಗಲೂ ನಿನ್ನ ಆತ್ಮೋದ್ಧಾರ ಆಗುತ್ತೋ ಅದನ್ನು ಬಿಟ್ಟು ನಿನಗೆ ಸಿಗುವಂತಹ ಒಳ್ಳೆಯ ಸಮಯವನ್ನು ಯಾವುದ್ಯಾವುದೋ ಕೆಲಸಗಳಿಗೋಸ್ಕರ ವಿನಿಯೋಗ ಮಾಡ್ತಾ ಇದ್ದೀವಿ. ಅದನ್ನು ಮಾಡದೆ ನಿನಗೆ ಸಿಗುವಂತಹ ಅಮೂಲ್ಯವಾದ ಸಮಯವನ್ನ ಆ ಭಜಗೋವಿಂದ ಅಂದ್ರೆ ಭಗವಂತನ ಒಂದು ಭಜನಕ್ಕಾಗಿ, ಆ ಭಗವಂತನ ಆರಾಧನೆಗಾಗಿ, ಚಿಂತನೆಗಾಗಿ ವಿನಿಯೋಗ ಮಾಡು ಎಂಬುದಾಗಿ ಶಂಕರರು ಹೇಳಿದಂತಹ ಮಾತು. ಈ ಮಾತು ಏನಿದೆಯೋ ಇದು ಬಹಳ ಜಗತ್ ಪ್ರಸಿದ್ಧವಾದಂತಹ ಒಂದು ಮಾತು. ಶಂಕರರ ಉಪದೇಶಗಳಲ್ಲಿ ಇದು ಅತ್ಯಂತ ಪ್ರಸಿದ್ಧವಾದಂತಹ, ಜಗತ್ ಪ್ರಸಿದ್ಧವಾದಂತಹ ಒಂದು ಮಾತಾಗಿದೆ. ಆದ್ದರಿಂದ ಅದರಂತೆ ಒಂದು ದೇವಸ್ಥಾನದಲ್ಲಿ ತುಂಬಾ ವಿಶೇಷವಾಗಿ ಈ ಉತ್ಸವಗಳನ್ನೆಲ್ಲ ವಿಶೇಷವಾಗಿ ಮಾಡಿಕೊಂಡು ಬರ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇವತ್ತು ನಾವು ಈ ಸನ್ನಿಧಿಗೆ ಬಂದಿದ್ದೇವೆ, ಆ ಭಗವಂತನ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಆ ಭಗವಂತ ಎಲ್ಲರಿಗೂ ಸಹ ಸದಾ ಕಾಲ ಇನ್ನಷ್ಟು ವಿಶೇಷವಾದಂತಹ ಶ್ರೇಯಸ್ಸನ್ನ ಕರುಣಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಭಗವತ್ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಮತ್ತು ವಿಶೇಷವಾಗಿ ಈ ಕುಮಾರಪಂಥ ಸಮಾಜದವರು ಇನ್ನೂ ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಎಲ್ಲ ರೀತಿಯಲ್ಲೂ ಸಹ ಒಂದು ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನ ಹೊಂದಬೇಕು. ಆ ಭಗವಂತ ಎಲ್ಲರಿಗೂ ಸಹ ಇನ್ನಷ್ಟು ವಿಶೇಷವಾದಂತಹ ಶ್ರೇಯಸ್ಸನ್ನು ಕರುಣಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಮ್ಮ ನಾರಾಯಣ ಸ್ಮರಣ ಹೋಗುವಂತಹ ಆಶೀರ್ವಾದಗಳನ್ನ ನಿಮಗೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೇವೆ. ನಮ್ಮ ಈ ಒಂದು ಧರ್ಮ, ಈ ಸನಾತನ ಧರ್ಮ ಅನ್ನೋದು ಏನಿದೆಯೋ, ಈ ಹಿಂದೂ ಧರ್ಮ ಅನ್ನೋದೇನು, ಸನಾತನ ಹಿಂದೂ ಧರ್ಮ ಅನ್ನೋದು ಏನಿದೆಯೋ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಶ್ರದ್ಧೆಯನ್ನು ಇಟ್ಕೊಳ್ಬೇಕು. ಮತ್ತೆ ನಮ್ಮ ಮಕ್ಕಳಿಗೂ ಸಹ ವಿಶೇಷವಾಗಿ ಇದನ್ನು ಹೇಳ್ಕೊಡ್ಬೇಕು. ಪ್ರತಿಯೊಂದು ಮನೆಯಲ್ಲೂ ಸಹ ದೊಡ್ಡವರು, ಮಕ್ಕಳು ಎಲ್ಲರೂ ಸಹ ನಮ್ಮ ಧರ್ಮವು ನಮಗೇನು ಹೇಳ್ತಾ ಇದೆ, ನಾವು ಏನು ಯಾತಕ್ಕಾಗಿ ಇದನ್ನೆಲ್ಲ ಮಾಡುವುದು, ನಮ್ಮ ಧರ್ಮ ಎಷ್ಟು ಮಹತ್ವಪೂರ್ಣವಾದದ್ದು ಅನ್ನೋದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತೆ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದಲೂ ಸಹ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು.
ಅವರಿಗೆ ಎಷ್ಟು ಒಳ್ಳೆಯ ಸಂಸ್ಕಾರವನ್ನ ಮಕ್ಕಳಿಗೆ ನಾವು ಕೊಡ್ತೀವೋ ಅಷ್ಟು ಎತ್ತರಕ್ಕೆ ಜೀವನದಲ್ಲಿ ಅವರು ಬೆಳೆಯುತ್ತಾರೆ. ಯಾಕಂತಂದ್ರೆ ಯಾರೇ ಒಬ್ಬ ಮನುಷ್ಯ ಆದ್ರೂ ಅವರಿಗೆ ಸಂಸ್ಕಾರ ಅನ್ನೋದು ಚೆನ್ನಾಗಿರ್ಬೇಕು. ಈ ಸಂಸ್ಕಾರ ಅನ್ನೋದಿದ್ರೆ ಒಬ್ಬ ಮನುಷ್ಯನಲ್ಲಿ ಒಂದು ಒಳ್ಳೆ ಸಂಸ್ಕಾರ ಅನ್ನೋದು ಇದ್ಬಿಟ್ರೆ ಇನ್ನು ಬೇರೆ ಅವನ ಹತ್ರ ಏನಿದೆ ಅದಿದೆಯಾ ಇದಿದೆಯಾ ಅಂತ ಯಾವುದನ್ನು ಬೇರೆಯವರು ನೋಡೋದಿಲ್ಲ. ಒಬ್ಬ ಮನುಷ್ಯ ಬಹಳ ಸಂಸ್ಕಾರವಂತನಂತ ಒಬ್ಬ ಮನುಷ್ಯನಾಗಿದ್ದಾನೆ ಅಂತಂದ್ರೆ ಹಾಗಿದ್ರೆ ಅವನ ಹತ್ರ ಹಣ ಉಂಟಾ, ಅವನ ಹತ್ರ ಅಧಿಕಾರ ಉಂಟಾ, ಅದುಂಟಾ ಇದುಂಟಾ ಅಂತ ಯಾವುದನ್ನು ನೋಡೋದಿಲ್ಲ. ಅವರಷ್ಟು ಒಳ್ಳೆ ಸಂಸ್ಕಾರವಂತರು ಅಂತ ಹೇಳಿದ ತಕ್ಷಣವೇ ಎಲ್ಲರೂ ಅವರಿಗೆ ಗೌರವ ಕೊಡ್ತಾರೆ. ಒಂದ್ ವೇಳೆ ಸಂಸ್ಕಾರ ಇಲ್ಲ, ಅದು ತುಂಬಾ ಬೇಕಾದಷ್ಟು ಹಣ ಇದೆ, ಅಧಿಕಾರ ಇದೆ ಅಂತಂದ್ರೆ ಆಗ ಯಾರು ಸಹ ಅವನಿಗೆ ಮನಸ್ಸಿಂದ ಗೌರವ ಕೊಡುದಿಲ್ಲ. ಸುಮ್ಮನೆ ಏನೋ ಕೊಡಬೇಕು, ಕೊಡ್ಲಿಲ್ಲ ಅಂದ್ರೆ ಅವರಿಗೆ ನಮಗೆ ತೊಂದರೆ ಆಗುತ್ತೇನೋ ಅಂತೇಳಿ ಸುಮ್ಮನೆ ಗೌರವ ಕೊಟ್ಟ ಹಾಗೆ ಮಾಡ್ತಾರೆ ಅಷ್ಟೇ. ಅದು ಮನಸ್ಸಿನಿಂದ ಬರಬೇಕು. ಗೌರವ ಇನ್ನೊಬ್ಬ ವ್ಯಕ್ತಿ ಮೇಲೆ ಗೌರವ ಅನ್ನೋದು ಎಲ್ಲಿಂದ ಬರಬೇಕು? ಮನಸ್ಸಿನಿಂದ ಬರಬೇಕು. ಮನಸ್ಸಿನಲ್ಲಿ ಹುಟ್ಟಿ ಅದು ನಮ್ಮ ಬಾಯಲ್ಲಿ ಅಥವಾ ನಮ್ಮ ಶರೀರದಲ್ಲಿ ಆ ಗೌರವವನ್ನು ಪ್ರಕಟಗೊಳಿಸಿದ್ರೆ ಅದು ನಿಜವಾದಂತಹ ಒಂದ್ ವೇಳೆ ಸಂಸ್ಕಾರ ಇಲ್ಲ, ಅದು ತುಂಬಾ ಬೇಕಾದಷ್ಟು ಹಣ ಇದೆ, ಅಧಿಕಾರ ಇದೆ ಅಂತಂದ್ರೆ ಆಗ ಯಾರು ಸಹ ಅವನಿಗೆ ಮನಸ್ಸಿಂದ ಗೌರವ ಕೊಡುದಿಲ್ಲ. ಸುಮ್ಮನೆ ಏನೋ ಕೊಡಬೇಕು, ಕೊಡ್ಲಿಲ್ಲ ಅಂದ್ರೆ ಅವರಿಗೆ ನಮಗೆ ತೊಂದರೆ ಆಗುತ್ತೇನೋ ಅಂತೇಳಿ ಸುಮ್ಮನೆ ಗೌರವ ಕೊಟ್ಟ ಹಾಗೆ ಮಾಡ್ತಾರೆ ಅಷ್ಟೇ. ಅದು ಮನಸ್ಸಿನಿಂದ ಬರಬೇಕು. ಗೌರವ ಇನ್ನೊಬ್ಬ ವ್ಯಕ್ತಿ ಮೇಲೆ ಗೌರವ ಅನ್ನೋದು ಎಲ್ಲಿಂದ ಬರಬೇಕು? ಮನಸ್ಸಿನಿಂದ ಬರಬೇಕು. ಮನಸ್ಸಿನಲ್ಲಿ ಹುಟ್ಟಿ ಅದು ನಮ್ಮ ಬಾಯಲ್ಲಿ ಅಥವಾ ನಮ್ಮ ಶರೀರದಲ್ಲಿ ಆ ಗೌರವವನ್ನು ಪ್ರಕಟಗೊಳಿಸಿದ್ರೆ ಅದು ನಿಜವಾದಂತಹ ಒಂದು ಗೌರವ ಅಂತ ಅರ್ಥ. ಒಬ್ಬ ಮನುಷ್ಯ ಎಷ್ಟೇ ಓದಿದ್ರು, ಅವನ ಹತ್ರ ಎಷ್ಟೇ ಐಶ್ವರ್ಯ ಇದ್ರು, ಎಷ್ಟೇ ವಿದ್ಯೆ, ಐಶ್ವರ್ಯ ಮತ್ತು ಪಾಂಡಿತ್ಯ ಮತ್ತು ಅಧಿಕಾರ ಇದೆಲ್ಲ ಇದ್ರೂ ಸಹ ಸಂಸ್ಕಾರ ಇಲ್ಲ ಅಂತಂದ್ರೆ ಅವರಿಗೆ ಗೌರವ ಮನಸ್ಸಿನಿಂದ ಬರುವುದಿಲ್ಲ. ಅವರ ವಿಷಯದಲ್ಲಿ ನಮಗೆ ಮನಸ್ಸಿಂದ ಗೌರವ ಬರುವುದಿಲ್ಲ. ಅದರಿಂದ ಈ ಸಂಸ್ಕಾರ ಅನ್ನೋದು ಬಹಳ ಅತ್ಯಂತ ಅವಶ್ಯಕವಾದದ್ದು. ಅದರೊಳಗೂ ನಮ್ಮ ಧರ್ಮ ನಮಗೆ ಕೊಡುವಂತಹ ಒಂದು ಸಂಸ್ಕಾರ, ನಮ್ಮ ಗ್ರಂಥಗಳಲ್ಲಿ ನಮ್ಮ ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅದರಲ್ಲಿ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಏನ್ ಮಾಡಬೇಕು, ಏನ್ ಮಾಡಬಾರ್ದು ಎಲ್ಲದನ್ನು ಹೇಳಿದ್ದಾರೆ. ಆಯಾ ಪಾತ್ರಗಳು, ಆಯಾ ಸಂಗತಿಗಳನ್ನು ಇಟ್ಟುಕೊಂಡು, ಆಯಾ ಸಂದರ್ಭಗಳನ್ನು ಇಟ್ಟುಕೊಂಡು ಮನುಷ್ಯ ಹೇಗಿರ್ಬೇಕು, ಹೇಗಿರಬಾರ್ದು ಎಲ್ಲದಕ್ಕೂ ಸಹ ನಮಗೆ ಉದಾಹರಣೆ ಸಿಗುತ್ತೆ. ಇವನ್ ಹಾಗಿರ್ಬೇಕು, ಇವನ್ ಹಾಗಿರ್ಬೇಕು, ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ಬೇಕು, ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನಡ್ಕೊಳ್ಬೇಕು ಅಂತ ಸಾಮಾನ್ಯವಾಗಿ ಎಲ್ಲ ಪ್ರತಿಯೊಂದು ವಿಷಯಕ್ಕೂ ನಮಗಲ್ಲಿ ಸಾಮಾನ್ಯವಾಗಿ ಪ್ರಾಯ ಎಲ್ಲದಕ್ಕೂ ನಮಗಲ್ಲಿ ಉದಾಹರಣೆ ಸಿಗುತ್ತೆ. ಒಂದ್ಸಲ ರಾಮಾಯಣ ಪೂರ್ತಿ ಓದುವುದು ಅಥವಾ ಒಂದ್ಸಲ ಮಹಾಭಾರತ ಪೂರ್ತಿ ಓದುವುದು ಅಂತಂದ್ರೆ ಅದರ ಅರ್ಥ ಏನು? ಮನುಷ್ಯನ ಒಂದು ಜೀವನವನ್ನ ನಾವು ಕನ್ನಡಿಯಲ್ಲಿ ಒಂದ್ಸಲಿ ನೋಡ್ಕೊಂಡಾಗ ಅಷ್ಟೇ. ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂದರ್ಭಗಳು, ಇಲ್ಲಿ ಅದೇ ರೀತಿಯಾದಂತಹ ಸಂದರ್ಭಗಳು ಮನುಷ್ಯನ ಜೀವನದಲ್ಲಿ ಆಯಾ ದ್ವಂದ್ವಗಳು, ಆಯಾ ಪರಿಸ್ಥಿತಿಗಳು, ಕಷ್ಟಗಳು, ಸುಖಗಳು ಎಲ್ಲದೂ ಸಹ ಮನುಷ್ಯನ ಜೀವನದಲ್ಲಿ ಇರುತ್ತೆ. ಅಲ್ಲೂ ಸಹ ನಾವು ನೋಡ್ತಾ ಇರ್ತೀವಿ. ರಾಮಾಯಣ ಮಹಾಭಾರತ ಅದರಲ್ಲೆಲ್ಲ ಒಳ್ಳೆಯವರು ಹೇಗಿರ್ತಾರೆ, ಕೆಟ್ಟವರು ಹೇಗಿರ್ತಾರೆ, ಇವರವರಿಗೆ ಹೇಗೆ ತೊಂದರೆ ಮಾಡ್ತಾರೆ ಇತ್ಯಾದಿಗಳನ್ನೆಲ್ಲ ನಾವು ನೋಡ್ತೀವಿ. ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಅದರಲ್ಲೆಲ್ಲ ನಾವು ನೋಡ್ತೀವಿ. ಹಾಗಾಗಿ ಅದನ್ನೆಲ್ಲ ವಿಶೇಷವಾಗಿ ಮಕ್ಕಳಿಗೆ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರೆ ಅವರಿಗೆ ಒಂದು ಒಳ್ಳೆ ಸಾಮರ್ಥ್ಯ ಬರುತ್ತೆ, ಒಂದು ಉತ್ತಮವಾದಂತಹ ಒಂದು ಸಾಮರ್ಥ್ಯ ಬರುತ್ತೆ. ಎಷ್ಟು ದೊಡ್ಡ ಸಾಮರ್ಥ್ಯ ಅವರಿಗೆ ಬರುತ್ತೆ ಅಂತ ಹೇಳಿದ್ರೆ ಅದರಿಂದ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಅವರು ಬೆಳೀತಾರೆ. ಯಾಕಂದ್ರೆ ಎಲ್ಲರೂ ಬಯಸುವುದೇನು, ನಮ್ಮ ಮಕ್ಕಳು ಒಳ್ಳೆ ಸ್ಥಿತಿಗೆ ಬರಬೇಕು ಅಂದ್ರೆ ಎಲ್ಲರೂ ಬಯಸುವುದು ನಮ್ಮ ಮಗ ಅಥವಾ ನಮ್ಮ ಮಗಳು ಅವ್ರು ಏನು ಬರಬಾರದು, ಅವ್ರು ಏನು ಪ್ರಯೋಜನ ಇದ್ದಿರೋ ತರ ಮನೆಯಲ್ಲಿ ಕೂರ್ಬೇಕು ಅಂತ ಹಾಗೆ ಯಾರು ಬಯಸುವುದಿಲ್ಲ. ಎಲ್ಲರೂ ಸಹ ಬಯಸುವುದೇನು, ನಮ್ಮ ಮಕ್ಕಳು ಒಳ್ಳೆ ಸ್ಥಿತಿಗೆ ಬರಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೊಡ್ಡವರಾಗಬೇಕು, ಅಷ್ಟು ಒಳ್ಳೆ ಸ್ಥಿತಿಗೆ ಬರಬೇಕು ಅಂದ್ರೆ ಎಲ್ಲರೂ ಸಹ ಬಯಸುವುದು. ಆದ್ರೆ ಅದಾಗಬೇಕು ಅಂತಂದ್ರೆ ಅವರು ಒಳ್ಳೆ ಸಂಸ್ಕಾರ ಕೊಡ್ಬೇಕು ಮತ್ತು ಧಾರ್ಮಿಕ ಶಿಕ್ಷಣೆಯನ್ನು ವಿಶೇಷವಾಗಿ ಚಿಕ್ಕ ವಯಸ್ಸಿನಿಂದ ಕೊಡ್ಬೇಕು. ಅದನ್ನು ಕೊಟ್ಟಾಗ ಮಾತ್ರವೇ ಆ ಸಂಸ್ಕಾರ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ಧಾರ್ಮಿಕತೆ ಅನ್ನೋದು ನಮ್ಮಲ್ಲಿ ಎಷ್ಟು ಜಾಗೃತವಾಗುತ್ತೋ ಲೌಕಿಕ ಪ್ರಪಂಚದಲ್ಲಿ ಅಷ್ಟು ಮುಂದೆ ಹೋಗುವಂತಹ ಸಾಮರ್ಥ್ಯ ನಮಗೆ ಬರುತ್ತೆ. ಈ ಧಾರ್ಮಿಕ ಸಂಸ್ಕಾರ ಅನ್ನೋದು ಮನುಷ್ಯನನ್ನ ಒಳಗೊಳಗೆ ಅಷ್ಟು ಗಟ್ಟಿಯಾಗಿ ತಯಾರು ಮಾಡುತ್ತೆ. ಈ ಧಾರ್ಮಿಕ ಸಂಸ್ಕಾರ ಇರತಕ್ಕಂಥ ತುಂಬಾ ಗಟ್ಟಿಯಾಗಿ ತಯಾರಾಗ್ತಾನೆ. ಅವನು ಎಂತಹ ಒಂದು ಸ್ಥಿತಿ ಬಂದರೂ ಸಹ ಅದನ್ನ ಸರಿಯಾಗಿ ಎದುರಿಸಿ ಮುಂದಕ್ಕೆ ಹೋಗ್ತಾನೆ. ಆ ಹೋಗುವ ಸಾಮರ್ಥ್ಯ ಇವರಿಗೆ ಇಂತಹ ಒಂದು ಧರ್ಮ ಮಾರ್ಗದಿಂದ, ಧಾರ್ಮಿಕ ಸಂಸ್ಕಾರದಿಂದ ಬರುತ್ತೆ. ಹಾಗಾಗಿ ನಮ್ಮ ಹಿಂದಿನವರೆಲ್ಲರೂ ಸಹ ಇಂತಹ ಒಂದು ಧಾರ್ಮಿಕ ಸಂಸ್ಕಾರವನ್ನು ಹೊಂದಿದವರಾಗಿದ್ರೆ ಆಗಿ ಇದ್ದಿದ್ದರಿಂದಲೇ ಅಷ್ಟು ಸಾಮರ್ಥ್ಯಶಾಲಿಗಳಾಗಿರ್ತಿದ್ರು. ಆದ್ದರಿಂದ ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ನಮ್ಮ ಈ ಧಾರ್ಮಿಕ ಪರಂಪರೆಯನ್ನ ವಿಶೇಷವಾಗಿ ಆಚರಣೆ ಮಾಡಬೇಕು. ಮನೆಯೊಳಗೂ ಮತ್ತು ಸಮಾಜದಲ್ಲೂ ನಾವು ಮಾಡಬೇಕಂತ ಒಂದು ಧಾರ್ಮಿಕವಾದಂತಹ ಕಾರ್ಯಗಳು ಇತ್ಯಾದಿಗಳನ್ನು ಮಾಡಬೇಕು. ಮತ್ತು ಲೌಕಿಕವಾಗಿಯೂ ಧಾರ್ಮಿಕವಾಗಿಯೂ ಎರಡು ರೀತಿಯಲ್ಲೂ ಸಹ ನಾವು ಒಳ್ಳೆ ಪ್ರಗತಿ, ಲೌಕಿಕವಾಗಿಯೂ ಸಹ ನಾವು ಒಳ್ಳೆ ಸ್ಥಿತಿಯಲ್ಲಿರುವ ಹಾಗೆ ಪ್ರಯತ್ನ ಮಾಡಬೇಕು. ಅದು ಲೋಕದಲ್ಲಿ ನಾವು ಒಳ್ಳೆ ಸ್ಥಾನದಲ್ಲಿ, ಅದು ಸಂಪಾದನೆಯ ವಿಷಯ ಇರಲಿ ಅಥವಾ ಯಾವುದಾದ್ರೂ ಒಳ್ಳೆ ಕೆಲಸಗಳ ವಿಷಯ ಇರಲಿ, ವಿದ್ಯಾಭ್ಯಾಸದ ವಿಷಯ
ಯಾವ್ದು ಬೇಕಾದ್ರೂ ಆಗಲಿ ಅದರೊಳಗೂ ನಾವು ಒಳ್ಳೆಯ ಸ್ಥಾನದಲ್ಲಿರುವಂತಹ ಪ್ರಯತ್ನ ಮಾಡಬೇಕು. ಹಾಗೂ ಧಾರ್ಮಿಕವಾಗಿ ಒಳ್ಳೆಯ ಸ್ಥಾನದಲ್ಲಿರುವಂತಹ ಒಂದು ಪ್ರಯತ್ನ ಮಾಡಬೇಕು. ಈಗ ಲೌಕಿಕವಾಗಿ ಧಾರ್ಮಿಕವಾಗಿ ಎರಡರಲ್ಲೂ ಸಹ ಒಳ್ಳೆಯ ಸ್ಥಿತಿಯಲ್ಲಿ ಇರುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು. ನಮ್ಮ ಮಕ್ಕಳಿಗೂ ಸಹ ವಿಶೇಷವಾಗಿ ಅದನ್ನ ಹೇಳಿಕೊಡ್ಬೇಕು. ತದ್ವಾರ ಅವರಿಗೂ ಸಹ ಒಂದು ಒಳ್ಳೆಯ ಮಾರ್ಗವನ್ನ ಹಾಕೊಡ್ಬೇಕು. ಈ ಒಂದು ಜೀವನವನ್ನೆಲ್ಲರೂ ಸಹ ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಹೇಳಬಯಸ್ತಾ ಇದ್ದೇವೆ. ಹಾಗಾಗಿಯೇ ಇಂತಹ ವಿಚಾರಗಳನ್ನ ಮನುಷ್ಯನಿಗೆ ಉಪದೇಶ ಮಾಡಬೇಕು ಅನ್ನೋದಕ್ಕೋಸ್ಕರವೇ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ನಮ್ಮ ದೇಶದಲ್ಲಿ 1500 ವರ್ಷಗಳ ಹಿಂದೆ ಅವತಾರ ಮಾಡಿದ್ರು. ಇಂತಹ ಅತ್ಯಂತ ಅದ್ಭುತವಾದಂತಹ ವಿಚಾರಗಳನ್ನ ಅವರು ತಮ್ಮ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ. ಅವರು ಎಷ್ಟು ಅದ್ಭುತವಾದಂತಹ ವಿಚಾರಗಳನ್ನ ಅವರ ಅದ್ವೈತ ತತ್ವವನ್ನು ಉಪದೇಶ ಮಾಡಿದ್ದಾರೆ ಮತ್ತು ಅದರ ಜೊತೆಗೆ ಮನುಷ್ಯನ ಆತ್ಮೋದ್ಧಾರಕ್ಕೆ ಒಂದು ಉತ್ತಮವಾದಂತಹ ಸಮಾಜದ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಅನೇಕ ವಿಚಾರಗಳನ್ನು ಸಹ ಅವರು ಉಪದೇಶ ಮಾಡಿದ್ದಾರೆ. ಇವತ್ತಿನ ಕಾಲದಲ್ಲಿ ಶಂಕರರು ಮಾಡಿದಂತಹ ಆ ಉಪದೇಶಗಳನ್ನ ಯಾರು ಸಹ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಉಪದೇಶಗಳನ್ನ ಶಂಕರರು ಮಾಡಿದ್ದಾರೆ. ಈ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಯಾರು ಸಹ ಇಲ್ಲ ಈ ತರ ಮಾಡ್ಬೇಕಾಗಿಲ್ಲ ಅಂತ ಹೇಳೋದಕ್ಕಾಗುವುದೇ ಇಲ್ಲ. ಅವರು ಮಾಡಿದಂತಹ ಉಪದೇಶಗಳು ಅಷ್ಟು ಅದ್ಭುತವಾದಂತಹ ಉಪದೇಶಗಳು. ಒಬ್ಬ ನಾಸ್ತಿಕನಾಗಿದ್ರು ಸಹ ಅವನಿಗೂ ಸಹ ಒಳ್ಳೆಯದಾಗಬೇಕು ಅಂತಂದ ಅವನಿಗೆ ಶಂಕರರು ಹೇಳಿದಂತಹ ಉಪದೇಶ ಬೇಕೇ ಬೇಕು. ಆ ರೀತಿಯಾದಂತಹ ಉಪದೇಶ ಅವನು ಸಹ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇಲ್ಲ ಈ ಉಪದೇಶ ಶಂಕರರು ಹೇಳಿದ ಈ ವಿಚಾರ ತಪ್ಪು ಅಂತ ಅವನು ಸಹ ಹೇಳಕ್ಕಾಗುವುದಿಲ್ಲ. ಅಷ್ಟು ಆ ರೀತಿಯಾದಂತಹ ವಿಚಾರಗಳನ್ನ ಶಂಕರ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಇಡೀ ಜಗತ್ತಿನಲ್ಲಿ, ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ, ನಮ್ಮ ದೇಶದಲ್ಲಿ, ಇಡೀ ವಿಶ್ವದಲ್ಲೂ ಸಹ ಶಂಕರಾಚಾರ್ಯರಿಗೆ ಇರ್ತಕ್ಕಂತಹ ಒಂದು ಹೆಸರು ಬೇರೆ ಯಾರಿಗೂ ಸಹ ಇಲ್ಲ. ಅಷ್ಟು ಅದ್ಭುತವಾದಂತಹ ಒಂದು ಕೀರ್ತಿ ಶಂಕರಾಚಾರ್ಯರು. ಹಾಗಾಗಿ ಅವರು ತೋರಿಸಿದಂತಹ ಮಾರ್ಗವನ್ನು ಅನುಸರಣೆ ಮಾಡಿ ಹೋಗುವವರು, ಅವರು ಮಾಡಿದಂತಹ ಉಪದೇಶವನ್ನ ಅನುಸರಣೆ ಮಾಡಿ ಈ ಒಂದು ಅವರ ಶಿಷ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ನಾವೆಲ್ಲರೂ ಸಹ. ಅದರಿಂದ ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ಜ್ಞಾಪಕ ಇಟ್ಟುಕೊಂಡು ಈ ಒಂದು ಧರ್ಮವು ವಿಶೇಷವಾಗಿ ಧರ್ಮವನ್ನು ಆಚರಣೆ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ, ಈಗ ಹೇಳಿದ ಹಾಗೆ ಮಕ್ಕಳಿಗೆ ವಿಶೇಷವಾದ ಒಂದು ಧಾರ್ಮಿಕ ಸಂಸ್ಕಾರವನ್ನು ಕೊಡಬೇಕು. ಬೇರೆ ಲೋಕದಲ್ಲಿ ಇರ್ತಕ್ಕಂಥ ಬೇರೆ ಯಾವುದೇ ಒಂದು ಕೆಟ್ಟ ಮತಗಳ ಅಥವಾ ಕೆಟ್ಟ ಪರಿಸ್ಥಿತಿಗಳ, ಕೆಟ್ಟ ವ್ಯಕ್ತಿಗಳ, ಯಾಕಂದ್ರೆ ವ್ಯಕ್ತಿಗಳು ಕೆಟ್ಟವರಾಗಿರ್ತಾರೆ, ಅಂತಹ ಕೆಟ್ಟ ವ್ಯಕ್ತಿಗಳ ಒಂದು ಮತಗಳು ಅದೆಲ್ಲ ಏನ್ ಬೇಕಾದ್ರೂ ಇರಲಿ, ಆದ್ರೆ ಅಲ್ಲಲ್ಲಿ ಇರ್ತಕ್ಕಂತಹ ಕೆಟ್ಟ ವ್ಯಕ್ತಿಗಳು ಯಾರಿರ್ತಾರೋ, ಯಾಕಂದ್ರೆ ಎಲ್ಲ ಕಡೆನೂ ಒಳ್ಳೆಯವರು ಇದ್ದೇ ಇರ್ತಾರೆ, ಆದರೂ ಕೆಟ್ಟವರು ಸಹ ಎಲ್ಲ ಕಡೆಯೂ ಇದ್ದೇ ಇರ್ತಾರೆ. ಅವರು ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಕೆಟ್ಟವರು ಎಲ್ಲ ಕಡೆ, ಅಂತಹ ಕೆಟ್ಟವರ ಒಂದು ಪ್ರಭಾವ ಮನೆಯಲ್ಲಿ ಮಕ್ಕಳು ಯಾರಿದ್ದಾರೋ, ಯಾಕಂದ್ರೆ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅಥವಾ ಕೆಲಸಕ್ಕಾಗಿ ಎಲ್ಲೆಲ್ಲೋ ಹೋಗ್ಬೇಕಾಗಿ ಬರುತ್ತೆ, ಎಲ್ಲೆಲ್ಲೋ ಕಳಿಸ್ತಾ ಇದ್ದೀವಿ. ಆದ್ರೆ ಅದರಲ್ಲಿ ಎಲ್ಲಿ ಹೋದ್ರೂ ಸಹ ಅವರ ಮೇಲೆ ಅಂತ ಒಂದು ಕೆಟ್ಟ ವಿಷಯಗಳ ಒಂದು ಪ್ರಭಾವ ಅವರ ಮೇಲೆ ಆಗಬಾರದು. ಅದು ಆಗಿರ್ಬೇಕು ಅಂತಂದ್ರೆ ಅದಕ್ಕೆ ಧಾರ್ಮಿಕ ಸಂಸ್ಕಾರ ಅನ್ನೋದು ದೃಢವಾಗಿ ಅವರಿಗೆ ಸಿಗ್ಬೇಕು. ಅದನ್ನ ಅಂತಹ ಒಂದು ಪ್ರಭಾವ, ಕೆಟ್ಟ ಒಂದು ವಿಷಯಗಳ ಒಂದು ಪ್ರಭಾವ, ಕೆಟ್ಟ ವ್ಯಕ್ತಿಗಳ ಒಂದು ಪ್ರಭಾವ ಅವರ ಮೇಲೆ ಆಗದೇ ಇರಲಿ, ಒಳ್ಳೆ ರೀತಿಯಲ್ಲಿ ಅವರು ಚೆನ್ನಾಗಿ ಬೆಳೆಯುವಂತೆ ಆಗಲಿ ಎಂಬುದಾಗಿ ಹೇಳ್ತಾ, ಎಲ್ಲರಿಗೂ ಅಂತಹ ಒಂದು ಸಂಸ್ಕಾರವನ್ನು ಕೊಡಿ ಎಂಬುದಾಗಿ ಹೇಳ್ತಾ, ಈ ಒಂದು ಧರ್ಮದ ಒಂದು ನಿರಂತರ ಪ್ರಚಾರಕ್ಕಾಗಿ ಶಂಕರಾಚಾರ್ಯರು ನಮ್ಮ ಭಾರತ ದೇಶದಲ್ಲಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಪೂರ್ವ ದಿಕ್ಕಿನಲ್ಲಿ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ, ಹಾಗೂ ಪಶ್ಚಿಮದಲ್ಲಿ ದ್ವಾರಕಾ ಕ್ಷೇತ್ರದಲ್ಲಿ, ಉತ್ತರದಲ್ಲಿ ಬದರಿ ಕ್ಷೇತ್ರದಲ್ಲಿ, ಹಾಗೂ ದಕ್ಷಿಣದಲ್ಲಿ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಆಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಶಾರದಾ ಅಮ್ಮನವರನ್ನ ಪ್ರತಿಷ್ಠಾಪನೆ ಮಾಡಿ ಪೀಠವನ್ನು ಸ್ಥಾಪನೆ ಮಾಡಿದ್ರಿಂದ ಇದಕ್ಕೆ ಶಾರದಾ ಪೀಠ ಅನ್ನುವಂತಹ ಹೆಸರು ಬಂತು. ಹಾಗಾಗಿ ಅದು ಈ ದಕ್ಷಿಣ ದಿಕ್ಕಿನ ಒಂದು ಪೀಠವಾದ್ರಿಂದ ಇದಕ್ಕೆ ದಕ್ಷಿಣಾಮ್ನಾಯ ಶಾರದಾ ಪೀಠ ಅನ್ನುವಂತಹ ಹೆಸರು ಬಂತು. ಆದ್ದರಿಂದ ಈ ಒಂದು ಪೀಠದ ಪರಂಪರೆಯಲ್ಲಿ, ಆ ಅವಿಚ್ಛಿನ್ನವಾದಂತಹ ಗುರು ಪರಂಪರೆಯಲ್ಲಿ ನಮ್ಮ ಗುರುಗಳು ಜಗದ್ಗುರು ಶ್ರೀ ಶ್ರೀ ಭಾರತೀಯ ತೀರ್ಥ ಮಹಾಸ್ವಾಮಿಗಳವರು ಈ ಪೀಠದ ಪರಂಪರೆಯಲ್ಲಿ 36ನೇ ಅಧಿಪತಿಗಳು. ಅವರ ಒಂದು ವಿಶೇಷವಾದಂತಹ ಒಂದು ಅನುಗ್ರಹವೂ ಸಹ ಈ ಒಂದು ಸಮಾಜಕ್ಕೆ ಅನೇಕ ಬಾರಿ ಸಿಕ್ಕಿದೆ ಮತ್ತು ಸಮಾಜದವರು ವಿಶೇಷವಾಗಿ ಈ ಒಂದು ಪೀಠದ ಒಂದು ಶಿಷ್ಯರಾಗಿ, ಶಿಷ್ಯ ಸಮಾಜವಾಗಿ ಪ್ರತಿ ವರ್ಷ ಶೃಂಗೇರಿಗೆ ಬಂದು ಚಾತುರ್ಮಾಸ್ಯ ಕಾಲದಲ್ಲಿ ಶೃಂಗೇರಿಗೆ ಬಂದು ದರ್ಶನವನ್ನು ಮಾಡುವುದು, ಗುರುಗಳ ಆಶೀರ್ವಾದ ಅಕ್ಷತೆಗಳನ್ನು ಪಡ್ಕೊಳ್ಳುವಂತಹ ಕ್ರಮ ಅನೇಕ ವರ್ಷಗಳಿಂದ ವಿಶೇಷ ದೊಡ್ಡ ಸಂಖ್ಯೆಯಲ್ಲಿ ಸಮಾಜದವರು ಶೃಂಗೇರಿಗೆ ಬಂದು ಆಶೀರ್ವಾದಗಳನ್ನು ಪಡೆಯುವಂತಹ ಒಂದು ಕಾರ್ಯಕ್ರಮ ಅದು ಅನೇಕ ವರ್ಷಗಳಿಂದ ಅವಿಚ್ಛಿನ್ನವಾಗಿ ನಡೆದು ಬರ್ತಾ ಪ್ರಾಪ್ತವಾಗಿದೆ. ಈಗ ಅವರ ಒಂದು ಅಪ್ಪಣೆಯಂತೆ ನಾವು ಮಾಡುವಂತಹ ಯಾತ್ರೆಯೊಂದಿಗೆ ಆಗಮಿಸಿದ್ದೇವೆ. ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನ ಮಾಡ್ತಾ ಇದ್ದೇವೆ. ಸಮಾಜವು ಎಲ್ಲ ರೀತಿಯಲ್ಲೂ ಸಹ ಧಾರ್ಮಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಸಮಾಜವು ವಿಶೇಷವಾದಂತಹ